ವೀಕ್ಷಕರೇ ನಮಸ್ಕಾರ. ಭಾರತದ ಬಿಗಿಪಟ್ಟಿಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶರಣಾಗಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ರಾಜತಾಂತ್ರಿಕ ನಿಪುಣತೆಗೆ ಅಮೆರಿಕ ಸಲಾಂ ಹೊಡೆದಿದೆ. ನೋಡಿ, ಕಳೆದ 7-8 ತಿಂಗಳಲ್ಲಿ ಅಮೆರಿಕ ಭಾರತದ ಮೇಲೆ ಪ್ರತಿಶುಲ್ಕ ದಂಡ ವಿಧಿಸಿ ಭಾರತದ ಆರ್ಥಿಕತೆಗೆ ಧಕ್ಕೆ ಕೊಡುವಂತಹ ಒಂದು ಪ್ರಯತ್ನ ಮಾಡಿತ್ತು. ಅದೇ ರೀತಿ ಡೊನಾಲ್ಡ್ ಟ್ರಂಪ್ ಅವರು ಭಾರತ ಆರ್ಥಿಕತೆ ಡೆಡ್ ಎಕಾನಮಿ ಅಂತ ಹೇಳಿ ಭಾರತಕ್ಕೆ ಮುಜುಗರ ಉಂಟು ಮಾಡುವ ಒಂದು ಕೆಲಸ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಮಾಡಿದ್ರು. ಅದೇ ರೀತಿ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆ ಇದೆಯಲ್ಲ, ತಾನು ಹೇಳಿದಂತೆ ನಡಿಬೇಕು ಅಂತ ಅಮೆರಿಕ ಬಿಗಿಪಟ್ಟು ಹಿಡಿದಿತ್ತು. ಆದರೆ ಇದ್ಯಾವುದಕ್ಕೂ ಕೂಡ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಸೊಪ್ಪು ಹಾಕಿರಲಿಲ್ಲ. ನೋಡಿ, ಅಮೆರಿಕದ ಅಧ್ಯಕ್ಷ ಭಾರತದ ಮೇಲೆ 50% ಪ್ರತಿಸುಂಕ ಹೇರಿದ ಮೇಲೆ ಭಾರತ ತಣ್ಣಗೆ ಪ್ರತಿಕ್ರಿಯಿಸಿತ್ತು. ಆದರೆ ಅತಿಕ್ರಮಣವಾಗಿ ಹೆಜ್ಜೆ ಇಡದೆ, ಅತಿಕ್ರಮಣವಾಗಿ ಯಾವುದೇ ಒಂದು ನಿರ್ಧಾರ ತೆಗೆದುಕೊಳ್ಳದೆ ತಣ್ಣಗೆ ಪ್ರತಿಕ್ರಿಯಿಸಿತ್ತು. ಈ ಒಂದು ಭಾರತದ ಬಿಗಿಪಟ್ಟಿಗೆ ರಾಜತಾಂತ್ರಿಕ ನಿಪುಣತೆಯಿಂದಾಗಿ ಅಮೆರಿಕ ಇವತ್ತು ಬಳಲಿ ಬೆಂಡಾಗಿದೆ. ಅದೇ ರೀತಿ ಶರಣಾಗಿದೆ, ಸುಂಕವನ್ನು ಇಳಿಸಿದೆ. ನೋಡಿ, ಭಾರತದ ಮೇಲೆ ವಿಧಿಸಿದಂತ ಸುಂಕವನ್ನು ಕಡಿಮೆ ಮಾಡಿದೆ, 18% ಕಡಿಮೆ ಮಾಡಿದೆ. ಹಾಗಾದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಬಗ್ಗಿದ್ದಾದ್ರು ಯಾಕೆ? ವೀಕ್ಷಕರು ನೋಡಿ, ಕಳೆದ 4-5 ದಿನಗಳ ಹಿಂದೆ ಅಷ್ಟೇ ಭಾರತ ಮತ್ತು ಯುರೋಪಿಯನ್ ಒಕ್ಕೂಟ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡವು. ಒಂದು ಐತಿಹಾಸಿಕವಾದ ನಿರ್ಧಾರ. ಜಗತ್ತಿನ ಹಲವು ದೇಶಗಳು ಕೂಡ ಈ ಒಪ್ಪಂದವನ್ನು ಆಡಿ ಹೊಗಳಿದವು. ಬಹುತೇಕ ಮಾಧ್ಯಮಗಳು, ರಾಜಕೀಯ ವಿಶ್ಲೇಷಕರು ಕೂಡ ಈ ಒಂದು ಒಪ್ಪಂದವನ್ನು ಒಕ್ಕೂಟದ 27 ದೇಶಗಳು ಹಾಗೂ ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿರುವುದು 2 ದೇಶಗಳಿಗೆ ಬಹುದೊಡ್ಡ ಶಕ್ತಿಯನ್ನು ತುಂಬಲಿದೆ, ಆರ್ಥಿಕವಾಗಿ ಮುನ್ನಡೆಯುವುದಕ್ಕೆ ಸಾಧ್ಯವಾಗಲಿದೆ ಅಂತ ಬಹುತೇಕ ಜಾಗತಿಕ ರಾಜಕೀಯ ವಿಶ್ಲೇಷಕರು ಕೂಡ ಹೊಗಳಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ಬ್ರಿಟನ್ ಜೊತೆಗೆ ಕೂಡ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಭಾರತ ಮಾಡಿಕೊಂಡಿತ್ತು. ಇದರಿಂದಾಗಿ ಅಮೆರಿಕ ಕೆಲವು ಒಂದು ಕಡೆ ಆತಂಕ ಶುರುವಾಗಿತ್ತು. ನೋಡಿ, ನಾನು ವಿಶ್ವದ ದೊಡ್ಡಣ್ಣ, ನನ್ನ ಜೊತೆ ಭಾರತ ಮುಕ್ತ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆಗೆ ಮುಂದಾಗುತ್ತಿಲ್ಲ, ಆದರೆ ಬಹುತೇಕ ದೇಶಗಳ ಜೊತೆ ಅದು ಮುಂದುವರಿಯುತ್ತದೆ ಮತ್ತು ಅಂತಿಮ ಮಾಡಿ ಒಂದು ಸಹಿ ಹಾಕುತ್ತದೆ ಎಂಬ ನಿರ್ಧಾರಕ್ಕೆ ಅಮೆರಿಕ ಬಂದಿತ್ತು. ಯಾಕಂದ್ರೆ ನೋಡಿ, ಅಮೆರಿಕದ ಉಚ್ಚಾಟಗಳು ಇದಾವಲ್ಲ, ಅಮೆರಿಕದ ಉಚ್ಚಾಟದಿಂದಾಗಿ ಇಡೀ ಜಗತ್ತೇ ಬೇಸತ್ತು ಹೋಗಿದೆ. ಮಾತೆತ್ತಿದ್ರೆ ದಂಡ, ಮಾತೆತ್ತಿದ್ರೆ ಪ್ರತಿಶುಂಕ ವಿಧಿಸುವಂತಹ ಟ್ರಂಪ್ ಅವರ ಉಚ್ಚಾಟದಿಂದ ಇಡೀ ಜಗತ್ತು ಬೇಸತ್ತಿದೆ. ಇದರಿಂದಾಗಿ ಪರ್ಯಾಯದತ್ತ ಭಾರತ ಆಲೋಚನೆ ಮಾಡುತ್ತಿತ್ತು. ನೋಡಿ, ಅಮೆರಿಕದ ಜೊತೆ ಈಗಾಗಲೇ ನಮ್ಗೆ 50% ದಂಡ ವಿಧಿಸಿದ್ರ, 50% ಸುಂಕ ವಿಧಿಸಿದ್ರಿಂದ ಭಾರತ ಪರ್ಯಾಯದತ್ತ ನೋಡ್ತಿತ್ತು. ಒಬ್ಬರ ಮೇಲೆ ಅವಲಂಬನೆ ಆಗುವುದಕ್ಕಿಂತ, ಚೀನಾ ಮತ್ತು ಅಮೆರಿಕದ ಮೇಲೆ ಅವಲಂಬನೆ ಆಗುವುದಕ್ಕಿಂತ ಬೇರೆ ದೇಶಗಳತ್ತ ನೋಡಿ ನಮ್ಮ ವ್ಯಾಪಾರವನ್ನು ವಿಸ್ತರಿಸೋಣ ಎಂಬ ಲೆಕ್ಕಾಚಾರದಲ್ಲಿ ಭಾರತ ಕುಳಿತಿತ್ತು. ಇದರಿಂದಾಗಿ ಕಳೆದ 20 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ಯುರೋಪಿಯನ್ ಒಕ್ಕೂಟ ಮತ್ತು ಭಾರತ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬಿದ್ದಿದೆ. ಈ ಒಂದು ಸಹಿ ಇದೆಯಲ್ಲ, ಅಮೆರಿಕಕ್ಕೆ ಆತಂಕ ಹುಟ್ಟಿಸಿತ್ತು. ಇದರಿಂದಾಗಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮಾತನಾಡಿ ಸೋಮವಾರ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಅಂತಿಮಕ್ಕೆ ಬಂದಿದ್ದಾರೆ. ಅಷ್ಟೇ ಅಲ್ಲ, ಭಾರತದ ಮೇಲೆ ವಿಧಿಸಿದಂತ 50% ಪ್ರತಿಸುಂಕವನ್ನು 18% ಇಳಿಸಿದ್ದಾರೆ. ಈ ಮೂಲಕ ಟ್ರಂಪ್ ಅವರು ತಲೆಬಾಗಿದ್ದಾರೆ. ಅಮೆರಿಕ ಏಕಾಏಕಿ ಇಂಥದ್ದೊಂದು ನಿರ್ಧಾರಕ್ಕೆ ಬರುವುದಕ್ಕೆ 2ನೇ ಕಾರಣ ಕೂಡ ಇದೆ. ನೋಡಿ, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಕಾಲ್ ಮಾಡಿದ್ರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ರಿಸೀವ್ ಮಾಡಲಿಲ್ಲ. ಮೊನ್ನೆ ಅಷ್ಟೇ ಗಾಜಾ ಶಾಂತಿ ಮಂಡಳಿಗೆ ಭಾರತ ಸೇರ್ಪಡೆಯಾಗಬೇಕು ಅಂತ ಆಹ್ವಾನ ಕೊಟ್ಟರು ಕೂಡ ಮೋದಿ ಅವರು ಅದಕ್ಕೆ ಒಪ್ಪಲಿಲ್ಲ. ಬಹುತೇಕ ಟ್ರಂಪ್ ಅವರ ನಿರ್ಧಾರಗಳಿಗೆ, ಟ್ರಂಪ್ ಅವರ ಉಚ್ಚಾಟಗಳಿಗೆ ಭಾರತ ಸಹಮತಿ ವ್ಯಕ್ತಪಡಿಸಲಿಲ್ಲ. ಇದರಿಂದಾಗಿ ಖುದ್ದು ಹೋದಂತ ಟ್ರಂಪ್, ಭಾರತ ನನ್ನನ್ನು ಮುಜುಗರಕ್ಕೀಡು ಮಾಡುತ್ತಿದೆ, ಒಂದ್ ಕಡೆ ಯುರೋಪಿಯನ್ ಒಕ್ಕೂಟದ ಜೊತೆ ವ್ಯಾಪಾರ ಒಪ್ಪಂದ ಪ್ರಕ್ರಿಯೆ ಮಾಡಿಕೊಂಡು ಮುಂದುವರಿಯುತ್ತೆ, ಅದೇ ರೀತಿ ಬ್ರಿಟನ್ ಜೊತೆ ಮಾಡಿಕೊಳ್ಳುತ್ತೆ, ಚೀನಾದ ಜೊತೆ ಸಂಬಂಧ ಕಾಯುತ್ತೆ, ರಷ್ಯಾದೊಂದಿಗೆ ಸಂಬಂಧವನ್ನು ಉತ್ತಮವಾಗಿಯೇ ಇಟ್ಟುಕೊಂಡಿದೆ. ತಾನು ಸೂಚಿಸಿದ್ರು, ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದಕ್ಕೆ 25% ದಂಡ ವಿಧಿಸಿದ್ರು ಕೂಡ ಭಾರತ ಹಿಂದಕ್ಕೆ ಸರಿಯುತ್ತಿಲ್ಲ. ಇದರಿಂದಾಗಿ ಟ್ರಂಪ್ ಅವರು ಭಾರತವನ್ನು ಮಣಿಸಲೇಬೇಕು, ಸಂಬಂಧವನ್ನು ಹೊಂದಲೇಬೇಕು ಅಂತ ಅವರೇ ಒಂದೆಜ್ಜೆ ಹಿಂದಡಿ ಇಟ್ಟಿದ್ದಾರೆ. ನೋಡಿ, ದೇಶದಿಂದ ತೈಲ ತರಿಸಿಕೊಳ್ಳುವುದನ್ನು ಭಾರತ ನಿಲ್ಲಿಸುತ್ತದೆ ಅಂತ ಟ್ರಂಪ್ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ, ಆದರೆ ಭಾರತ ಅಂತದೊಂದು ನಿರ್ಧಾರಕ್ಕೆ ಬರುವುದು ಕೂಡ ಕಷ್ಟ ಕೂಡ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಏಕಾಏಕಿ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದು ನಿಲ್ಲಿಸುವುದಂದ್ರೆ ಈ ದೇಶಗಳ ನಡುವಿನ ಸಂಬಂಧದಲ್ಲಿ ಕೂಡ ಅಪಸ್ವರ ಕೇಳಿ ಬರಬಹುದು. ಯಾಕಂದ್ರೆ ರಷ್ಯಾ ಕೂಡ ಭಾರತ ಅತ್ಯುತ್ತಮ ಮಿತ್ರ ರಾಷ್ಟ್ರವೇ.
ಆದರೆ ಏಕಾಏಕಿ ನಿಲ್ಲಿಸುವುದು ಕೂಡ ಕಷ್ಟ ಸಾಧ್ಯ. ಕಳೆದ 3-4 ವರ್ಷಗಳಿಂದ ರಷ್ಯಾದಿಂದ ಸಬ್ಸಿಡಿ ದರದಲ್ಲಿ ತೈಲವನ್ನು ಯಥೇಚ್ಛವಾಗಿ ಭಾರತ ತರಿಸಿಕೊಳ್ಳುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎಂಬ ಮಾತುಗಳು ಕೂಡ ಕೇಳಿ ಬಂದಿದ್ವು. ಆದರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ದಾರೆ, ಭಾರತ ರಷ್ಯಾದಿಂದ ತೈಲ ತರಿಸಿಕೊಳ್ಳುವುದು ನಿಲ್ಲಿಸುತ್ತದೆ, ವೆನೆಜುವೆಲಾ ಮತ್ತು ಅಮೆರಿಕದಿಂದ ತರಿಸಿಕೊಳ್ಳುತ್ತದೆ ಅಂತ ಹೇಳಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಎಂಬುದು ಗೊತ್ತಿಲ್ಲ. ಯಾಕಂದ್ರೆ ನೋಡಿ, ಟ್ರಂಪ್ ಸುಳ್ಳು ಹೇಳುವುದರಲ್ಲಿ ನಿಸ್ಸೀಮರು. ಯಾಕಂದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಆಪರೇಷನ್ ಸಿಂಧೂರ ಅಥವಾ ಸಂಘರ್ಷವನ್ನು ತಾವು ನಿಲ್ಲಿಸಿರುವುದಾಗಿ ಅದೇ ರೀತಿ ಕೆಲವು ಸುಳ್ಳುಗಳನ್ನು ಜಗತ್ತಿಗೆ ಹೇಳಿದ್ದಾರೆ. ಹೀಗಾಗಿ ಟ್ರಂಪ್ ಅವರ ಮಾತುಗಳನ್ನು ನಂಬುವ ಸ್ಥಿತಿಯಲ್ಲೆಲ್ಲ ಭಾರತ. ಅದೇ ರೀತಿ ಭಾರತದ ರಾಜತಾಂತ್ರಿಕ ನಿಪುಣತೆ ಇದೆಯಲ್ಲ, ಅಮೆರಿಕ ಒಂದೇ ನಮಗೆ, ಅಮೆರಿಕದಿಂದ ಅವಲಂಬನೆ ಆದರೆ ನಮಗೆ ಭವಿಷ್ಯದಲ್ಲೂ ಕೂಡ ಕಷ್ಟ. ಅದೇ ರೀತಿ ನಮ್ಮ ಮಾರ್ಕೆಟ್ ಅನ್ನು ವಿಸ್ತರಿಸುವ ದೃಷ್ಟಿಯಿಂದ, ನಮ್ಮ ಮಾರ್ಕೆಟ್ ಅನ್ನು ವಿಸ್ತರಿಸುವ ಹಿನ್ನೆಲೆಯಲ್ಲಿ ಯುರೋಪಿಯನ್ ಅತ್ತ ನೋಟ ನೋಡಿದೆ, ಬ್ರಿಟನ್ ಅತ್ತ ನೋಡಿದೆ, UAE, ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಬಹುತೇಕ ದೇಶಗಳ ಜೊತೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳತೊಡಗಿದೆ. ನೋಡಿ, ಈಗಾಗಲೇ 7 ದೇಶಗಳ ಜೊತೆಗೆ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಂಡಿದೆ ಭಾರತ. ಇದರಿಂದ ನಿದ್ದೆಗೆಟ್ಟು ಹೋಗಿದೆ. ನೋಡಿ, ವಿಶ್ವದ ದೊಡ್ಡಣ್ಣ ನಾನು, ಬಹುತೇಕ ನನ್ನ ಮಾತು ಭಾರತ ಕೇಳ್ತಿಲ್ಲ. ನೋಡಿ, ಟ್ರಂಪ್ ಆಡ್ತಿರುವ ಹುಚ್ಚಾಟಗಳಿಂದ ಇವತ್ತು ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ಅಮೆರಿಕದ ಮಾತು ಕೇಳ್ತಿಲ್ಲ. ಇದರಿಂದಾಗಿ ಏಕಾಂಗಿಯಾಗುವ ಸ್ಥಾನದಲ್ಲಿ ಟ್ರಂಪ್ ಅವರಿದ್ರು. ಈ ಹಿನ್ನೆಲೆಯಲ್ಲಿ ಭಾರತದ ಜೊತೆ ಕೈ ಜೋಡಿಸಿದ್ದಾರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಒಟ್ಟಾರೆಯಾಗಿ 50% ದಂಡದಲ್ಲಿ ಈಗ ಅದನ್ನು 18ಕ್ಕೆ ಇಳಿಸಿದೆ. ಅಮೆರಿಕದ ವಸ್ತುಗಳಿಗೂ ಕೂಡ ಭಾರತದಲ್ಲಿ ಪ್ರತಿ ಸುಂಕವನ್ನು ಕಡಿಮೆ ಮಾಡಲಾಗಿದೆ. ಒಟ್ಟಾರೆಯಾಗಿ ಭಾರತ ರಾಜತಾಂತ್ರಿಕ ನಿಪುಣತೆಯಿಂದಾಗಿ ಅಮೆರಿಕ ತಲೆಬಾಗಿದೆ ಅಂತ ಹೇಳ್ಬೋದು. ವೀಕ್ಷಕರಿಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.